ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಭರತ್ ಕುಲಾಲ್. ಸೊ ಇವತ್ತು ನಾನು ಕಾರ್ಗೆ ಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ನ ರಿವೀಲ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದೇ ಹೀರೋ ಗ್ರೂಪ್ ಅವರ ಸ್ಮಾರ್ಟ್ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್ ಅಂತ ಒಂದು ವೇರಿಯಂಟು. ಆ್ಯಕ್ಚುಲಿ ಇದರಲ್ಲಿ ಸುಮಾರಷ್ಟು ವೇರಿಯಂಟ್ ಬರುತ್ತೆ. ಸಪೋಸ್ ಇದು ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಸಪೋಸ್ ನೀವು ಹೈವೇಲಿ ಹೋಗ್ತಾ ಇರ್ತೀರಾ, ಯಾವುದೋ ಒಂದು ಗಾಡಿ ಬಂದು ಡ್ಯಾಶ್ ಆಗುತ್ತೆ, ಅಥವಾ ನೀವು ಸಿಟಿ ಕಂಡೀಷನಲ್ಲಿ ಸಿಟಿಲಿ ಗೊತ್ತೇ ಇರುತ್ತೆ ನಿಮಗೆ, ಏನಾದರೂ ಒಂದು ಚಿಕ್ಕ ಪುಟ್ಟ ಸ್ಕ್ರಾಚಸ್ ಗಾಡಿಗೆ ಆಗೇ ಆಗುತ್ತೆ, ಬೇರೆ ಗಾಡಿ ಬಂದು ಗುತ್ತಾರೆ, ಏನೋ ಒಂದು ಆಗುತ್ತೆ. ಸ್ಮಾರ್ಟ್ ಡ್ಯಾಶ್ ಕ್ಯಾಮ್ ಪ್ರೋ ಈ ಥರದ್ದು ಒಂದು ಡಿವೈಸ್ ನಿಮ್ಮ ಹತ್ರ ಇದ್ಬಿಟ್ರೆ, ನೀವು ಒಳಗಡೆಯಿಂದನೇ ನೀವು ಏನೇನು ಆಗ್ತಾ ಇದೆ ಅದೆಲ್ಲ ಇದರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಮೇಜರ್ ಆಕ್ಸಿಡೆಂಟ್ ಆದಾಗ ನೀವು ಇದನ್ನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಸರ್ವಿಸ್ ಸೆಂಟರ್ ಬಿಟ್ಟಾಗ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದರಲ್ಲಿ ಮೇಯ್ನ್ ಅಂತ ಹೇಳಿದರೆ, ಇದು ಹೀರೋ ಗ್ರೂಪ್ ಅವರು ರೆಕಮೆಂಡ್ ಮಾಡ್ತಾ ಇರ್ತಕ್ಕಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ, ಯಾವ ಥರ ಇದು ವರ್ಕ್ ಆಗುತ್ತೆ, ಇನ್ಸ್ಟಾಲೇಷನ್ ಏನು, ಅದೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಕಾರ್ಗೆ ಇವತ್ತು ಇನ್ಸ್ಟಾಲ್ ಮಾಡ್ತಾ ಹೇಳ್ಕೊಡ್ತೀನಿ ನಿಮಗೆ. ಬನ್ನಿ. ಫ್ಯಾಮಿಲಿ ಟ್ರಿಪ್ ಕೀಬೋರ್ಡ್ ಡ್ಯಾಶ್ ಬೋರ್ಡ್ ಅನ್ನು ಉಪಯೋಗಿಸಿ HD ಕ್ಯಾಮೆರಾವನ್ನು ನಿಮ್ಮದಾಗಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. ಅನ್ವೀಲ್ ಮಾಡ್ತಾ ಇದ್ದೀನಿ. ಸೊ ಇದು ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿ ಡಿಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ದ ಹೀರೋ ಗ್ರೂಪ್ ವೆಂಚರ್, ಹೀರೋ ಗ್ರೂಪ್ ಅವ್ರದ್ದು ಸ್ಮಾರ್ಟ್ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್ ಅಂತ. ಸೊ ಈ ಥರ ಇರುತ್ತೆ ಕ್ಯಾಮ್ರಾ. ಒಳಗಡೆ ನೋಡೋಣ ಏನೇನಿರುತ್ತೆ ಅಂತ. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ನೋಡ್ಬೋದು. ಹಾಗೆ ನಿಮಗೆ ಇದರಲ್ಲಿ ಜಸ್ಟ್ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು, ಆ್ಯಂಡ್ರಾಯ್ಡ್ ಅಥವಾ iOS ಆಪಲ್ ಫೋನ್ ಇದ್ದರೆ ಅದರಲ್ಲೂ ಕೂಡ ನೀವು ಇದ್ರದ್ದೊಂದು ಆ್ಯಪ್ ಬರುತ್ತೆ, ಅದನ್ನು ಹಾಕ್ಕೊಂಡು ನೀವು ಆರಾಮಾಗಿ ಮೊಬೈಲ್ನಿಂದನೇ ಆಕ್ಸೆಸ್ ಮಾಡ್ಬೋದು ಈ ಕ್ಯಾಮರಾನ. ಹಾಗೆ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ಹೈ ಕ್ವಾಲಿಟಿ ವೀಡಿಯೋ ಕ್ಯಾಪ್ಚರ್ ಮಾಡ್ಬೋದು ನೀವು ಇದರಲ್ಲಿ. ಹಾಗೆ 360 ಡಿಗ್ರಿ ಇದನ್ನು ರೊಟೇಟ್ ಮಾಡ್ಬೋದು, ಫ್ರಂಟ್ ಕೂಡ ಮಾಡ್ಬೋದು, ಕ್ಯಾಬಿನ್ ಕೂಡ ಮಾಡ್ಬೋದು ರೆಕಾರ್ಡು. ಹಾಗೆ ನಿಮಗೆ ಔಟ್ಸೈಡ್ ರೆಕಾರ್ಡಿಂಗ್ ಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು. ಸೊ ಸಪೋಸ್ ನೀವು ಆಚೆ ಕಡೆ ಹೋಗಿರ್ತೀರಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿರ್ತೀರಾ, ಏನೋ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ಎವ್ರಿ ಟೈಮು ನೀವು ಕ್ಯಾಮ್ರಾ ಇಟ್ಕೊಂಡಿರೋಕ್ಕಾಗಲ್ಲ. ಸೊ ಇದೇನು ಮಾಡುತ್ತೆ, ನಿಮಗೆ 24/7 ಅದು ಆನ್ಲೇ ಇರೋದ್ರಿಂದ ನಿಮ್ದು ಏನಾದರೂ ಬೆಸ್ಟ್ ಮೂಮೆಂಟ್ ಇದ್ದರೆ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ಕೊಟ್ಬಿಡುತ್ತೆ. ಸೊ ಇದರಲ್ಲಿ 1 TB ತನಕ ನೀವು ಸ್ಟೋರೇಜ್ ಕೆಪಾಸಿಟಿ ಮಾಡ್ಬೋದು. ಸೊ ಇವಾಗ ನಾವು ಜಸ್ಟ್ ಒಂದು ಏನಂತ ಹೇಳಿದ್ರೆ, ಇದರಲ್ಲಿ ಒಂದು ಮೆಮರಿ ಕಾರ್ಡ್ ಆಪ್ಷನ್ಸ್ ಬರುತ್ತೆ. ಮೆಮರಿ ಕಾರ್ಡ್ನ ನಾನು ಬೈ ಮಾಡಿದ್ದೀನಿ, ಇದನ್ನ ಹೊಸದಾಗಿ ನಾನೇ ತೊಗೊಂಡಿದ್ದೀನಿ. ಸೊ ಇದು ಕ್ಯಾಮ್ರಾ ಜೊತೆ ಬರೋಲ್ಲ, ಇದು ಒಂದು ಮಿಸ್ಸಿಂಗು. ಅದು ಬಿಟ್ಟರೆ ನಿಮಗೆ ಕಂಪ್ಲೀಟ್ A to Z ಏನು ಬೇಕು ಇದರಲ್ಲಿ ಎಲ್ಲವೂ ಬರುತ್ತೆ. ಹಾಗೆ ಇದರಲ್ಲಿ ಸುಪೀರಿಯರ್ ನೈಟ್ ವಿಷನ್ ಬರುತ್ತೆ. ನೈಟಲ್ಲಿ ಕೂಡ ನಿಮಗೆ ಈ ಕ್ಯಾಮ್ರಾ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೆಕ್ಸ್ಟು ಟೈಮ್ ಲ್ಯಾಪ್ಸ್ ವೀಡಿಯೋನ ಮಾಡ್ಬೋದು. ಸಪೋಸ್ ನಿಮಗೆ 4-5 ದಿವಸದ ಫುಟೇಜ್ ನಿಮಗೆ ಬೇಕು, ಒಂದೇ ಸಲ ಬೇಕು ಅಂದಾಗ, ಸೊ ಇದರಲ್ಲಿ ನಿಮಗೆ ಟೈಮ್ ಲ್ಯಾಪ್ಸ್ ವೀಡಿಯೋ ಮಾಡಿಕೊಂಡು ಫಾಸ್ಟಾಗಿ ವೀಡಿಯೋನ ನೋಡ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ, ಡೇಟಾ ಸೇವ್ ಆಗುತ್ತೆ. ಹಾಗೆ ವೈಡ್ ಲೇನ್ ಕವರೇಜು. ಈಗ ಸಪೋಸ್ ನೀವು ಇಲ್ಲಿ ಏನೋ ರೋಡ್ ನೋಡ್ತಾ ಇದ್ದೀರಾ, ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ, ಮಳೆ ಬರ್ತಿದೆ ತುಂಬ. ಸೊ ಇದು ಫುಲ್ ಲೇನ್ ಕವರ್ ಆಗಿಬಿಡುತ್ತೆ. ಒಂದು 40 ಫೀಟ್ ರೋಡ್ ಇದೆ. ಸೊ 40 ಫೀಟ್ ರೋಡನ್ನು ನಿಮಗೆ ಫುಲ್ ಕವರ್ ಆಗಿಬಿಡುತ್ತೆ. ಹಾಗೆ ನಮಗೆ ಇದರಲ್ಲಿ ಸೂಪರ್ ಕೆಪಾಸಿಟರ್ ಅಂತ ಬರುತ್ತೆ. ನಾರ್ತ್ ಕರ್ನಾಟಕ ಕಡೆ ಎಲ್ಲ ಹೋದಾಗ ತುಂಬ ಹೀಟ್ ಇರುತ್ತೆ, ಆವಾಗ ವಿಂಡ್ಶೀಲ್ಡ್ ಎಲ್ಲ ತುಂಬ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯಾಶ್ ಕ್ಯಾಮ್ಗೆ ತೊಂದರೆ ಆಗ್ಬೋದು, ಹೀಟ್ ಆದಾಗ ರೆಕಾರ್ಡಿಂಗ್ ಆಗಲ್ಲ, ಕೆಲವೊಂದು ಕ್ಯಾಮ್ರಾಗಳಾಗಲ್ಲ. ಸೊ ಅದನ್ನು ಕೂಡ ಇದು ಯಾವುದೇ ಥರ ತೊಂದರೆ ಇಲ್ಲದೆ ಇದು ರೆಕಾರ್ಡ್ ಮಾಡುತ್ತೆ. ಸೊ ಇದರಲ್ಲಿ ಒಳಗಡೆ ಬಂತು ಅಂತ ಆದರೆ ನಿಮಗೆ ಒಂದು ಫಸ್ಟ್ ಸಿಗೋದು QR ಕೋಡ್. ಇದನ್ನು ಯೂಸ್ ಮಾಡಿಕೊಂಡು ನೀವು ಆ್ಯಪನ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ನಮಗೆ ಯೂಸರ್ ಮ್ಯಾನ್ಯುವಲ್ ಕೂಡ ಸಿಗುತ್ತೆ. ಹಾಗೆ ನೆಕ್ಸ್ಟ್ ನಿಮಗೆ ಪವರ್ ಅಡಾಪ್ಟರ್ ಬರುತ್ತೆ. ಸೊ 12V ಸಾಕೆಟ್ಗೆ ನೀವು ಇದನ್ನು ಪವರ್ ಅಡಾಪ್ಟ್ ಮಾಡಿ, ಸೊ ಈ ಒಂದು ಟೈಪ್ ಎ ಇಂದ ಕ್ಯಾಮ್ರಾಗೆ ಕನೆಕ್ಟ್ ಮಾಡಿದ್ರೆ ಪವರ್ ಸಪ್ಲೈ ಇದು ಕೊಡುತ್ತೆ. ಸೊ ಆವಾಗಲೇ ಹೇಳಿದ್ನಲ್ಲ, ಡಿಟ್ಯಾಚಬಲ್ ಲೆನ್ಸ್ ಅಂತ, ಡಿಟ್ಯಾಚಬಲ್ ಕ್ಯಾಮ್ರಾ. ಇದ್ರ ಕ್ಲಾರಿಟಿ ತುಂಬಾ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಹೈ ಕ್ವಾಲಿಟಿ ರೆಕಾರ್ಡ್ ಮಾಡುತ್ತೆ ಇದು. ನೆಕ್ಸ್ಟು ಬರೋದೇ ನಿಮಗೆ ಕೇಬಲ್. ಆವಾಗಲೇ ಹೇಳಿದ್ನಲ್ಲ, ಲೆಂತಿ ಕೇಬಲ್ ಬರೋದು, ತುಂಬ ಲೆಂತಿ ಕೇಬಲು, ಮತ್ತು ಇದು ಪ್ರೀಮಿಯಂ ಕೇಬಲ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಪ್ರೀಮಿಯಂ ಆಗಿದೆ ಕೇಬಲು. ಈ ಪ್ರೈಸ್ ರೇಂಜಲ್ಲಿ ನಿಮಗೆ ಬೇರೆ ಕ್ಯಾಮ್ರಾಗಳು ಸಿಗ್ಬೋದು, ಬಟ್ ಈ ಥರ ಕ್ವಾಲಿಟಿನ ಸಸ್ಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅವ್ರಿಗೂ. ಸೊ ಆ ಥರ ಒಂದು ಕ್ವಾಲಿಟಿನ ಕೊಟ್ಟು ಕಡಿಮೆ ಪ್ರೈಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪ್ರೈಸ್ ಕಡಿಮೆ ಅಲ್ಲದೆ 10% ನಮ್ಮದು ಒಂದು ಕೂಪನ್ ಕೋಡ್ ಇದೆ. ಆ ಕೂಪನ್ ಕೋಡ್ ಯೂಸ್ ಮಾಡಿಕೊಂಡು ನೀವು ಬೈ ಮಾಡೋದಾದರೆ CJK10 ಕಾರ್ಸ್ ಗುರು ಕನ್ನಡ ಅಂತ ಮೇಲೆ ಡಿಸ್ಪ್ಲೇಲಿ ಹಾಕಿರ್ತೀನಿ. ಆ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು 10% ಆಫರ್ನ ಕೂಡ ತೊಗೊಬೋದು. ಹಾಗೆ ನಿಮಗೆ ಒಂದು ಎಕ್ಸ್ಟ್ರಾ ಸ್ಟಿಕ್ಕಿ ಕೂಡ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾದಲ್ಲಿ ಏನು ಬರುತ್ತೆ, ಈ ಸ್ಟಿಕ್ ಇದೆಯಲ್ಲ, ಇದು ಆಲ್ರೆಡಿ ಫಿಕ್ಸ್ಡ್ ಸ್ಟಿಕ್ ಇದೆ. ಸೊ ಇದೇನಾದರೂ ಸಪೋಸ್ ಡ್ಯಾಮೇಜ್ ಆಯಿತು ಅಂದರೆ ಈ ಸ್ಟಿಕ್ನ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು. ಅಷ್ಟು ಸುಲಭವಾಗಿ ಡ್ಯಾಮೇಜ್ ಆಗೋಲ್ಲ. ಇನ್ ಕೇಸ್ ಆಯಿತು ಅಂದರೆ, ಸಪೋಸ್ ಆಯಿತು ಅಂತ ಹೇಳಿದಾಗ ಇದನ್ನು ಯೂಸ್ ಮಾಡ್ಕೊಬೋದು ಅಂತ ಇದು ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಸ್ಟಿಕ್ಕಿ ಕೊಟ್ಟಿದ್ದಾರೆ. ಇದನ್ನು ನೀವು ಫಸ್ಟು ಗ್ಲಾಸ್ಗೆ ವಿಂಡ್ಶೀಲ್ಡ್ಗೆ ಅಂಟಿಸ್ಕೊಬೇಕಾಗತ್ತೆ. ಸೊ ಈ ಥರ ಅಂಟಿಸ್ಕೊಂಡು ಆದಮೇಲೆ
ಈ ಕ್ಯಾಮರದ್ದು ಏನು ಇದು ಬರುತ್ತೆ, ಹುಕ್ ಬರುತ್ತೆ, ಇದನ್ನು ಇಲ್ಲಿ ಅಂಟಿಸ್ಬೇಕು. ಈ ಒಂದ್ಸಲ ನಾನು ಆಮೇಲೆ ತೋರಿಸ್ತೀನಿ, ಈ ಥರ ಅಂಟಿಸ್ಕೊಬೇಕು. ಅದಾದಮೇಲೆ ಇದಕ್ಕೆ ಕ್ಯಾಮ್ರಾ ಇಲ್ಲಿ ಹಾಕೊಳ್ಳೋದು. ಸೊ ಇವಾಗೇನು ನನ್ನ ಕ್ಯಾಮ್ರಾನ ನನ್ನ ಆಂಡ್ರಾಯ್ಡ್ ಫೋನ್ಗೆ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್ ಕನೆಕ್ಟೆಡ್. ಸೊ ಇದರಲ್ಲಿ ನಿಮಗೆ ಇಲ್ಲಿ ಕಾಣಿಸ್ಬೋದು ಗ್ಯಾಲರಿ ಆಪ್ಷನ್ಸ್ ಎಲ್ಲ ಬರುತ್ತೆ. ನಿಮ್ಗೆ ಏನೇನು ನಿಮ್ಮ ಫುಟೇಜ್ ರೆಕಾರ್ಡ್ ಮಾಡಿದ್ದೀರಾ ಅದೆಲ್ಲ ಆಪ್ಷನ್ಸ್ ಇಲ್ಲಿ ಬರುತ್ತೆ. ಇವನ್ ನಿಮಗೆ ಇಮೇಜಸ್ ಬೇಕು ಅಂದರೆ ಇಮೇಜಸ್ ಕೂಡ, ಇವಾಗ ನಿಮಗೆ ಸ್ಕ್ರೀನ್ಶಾಟ್ ಬೇಕು, ಕೆಲವೊಂದು ಇನ್ಸಿಡೆಂಟ್ ಆಗಿರುತ್ತೆ, ಸ್ಕ್ರೀನ್ಶಾಟ್ ಬೇಕು, ಯಾರು ಬಂದು ಫಸ್ಟ್ ಹಿಟ್ ಮಾಡಿದ್ರು, ಯಾರು ಬಂದರು ಅದನ್ನೆಲ್ಲ ನೋಡೋದಾದರೆ ಇಲ್ಲಿ ನಿಮಗೆ ಇಮೇಜಸಲ್ಲಿ ಸ್ಕ್ರೀನ್ಶಾಟ್ ಏನು ತೊಗೊಂಡಿರ್ತೀರಾ ಅದೆಲ್ಲ ಇಲ್ಲಿ ಬಂದು ಸೇವ್ ಆಗುತ್ತೆ. ಈವನ್ ನಿಮಗೆ ಟೈಮ್ ಲ್ಯಾಪ್ಸ್ ವಿಡಿಯೋ ಎಲ್ಲ ಇದರಲ್ಲಿ ಇಲ್ಲಿ ಸೇವ್ ಆಗುತ್ತೆ. ಸೊ ಇವಾಗ ನಾನು ಯಾವುದೋ ವೀಡಿಯೋ ಮಾಡಿಲ್ಲ, ಜಸ್ಟ್ ಕನೆಕ್ಟ್ ಮಾಡಿದ್ದೀನಿ, ಸೆಟಪ್ ಎಲ್ಲ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ವೀಡಿಯೋ ಫುಟೇಜ್ ಇವಾಗ ಲೈವ್ ಫುಟೇಜ್ ನೋಡಬೇಕು ಅಂತ ಹೇಳಿದ್ರೆ ಈ ಕ್ಯಾಮ್ರಾದಲ್ಲಿ ಈ ಕನೆಕ್ಟ್ ಆಗಿದೆಯಲ್ಲ ಇದು ಹೆಂಗೆ ಬರ್ತಾ ಇದೆ ಅಂತ ನೋಡೋದಾದರೆ ಇಲ್ಲಿ ಪಕ್ಕದಲ್ಲಿ ಡಿವೈಸಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನಾನು ಕನೆಕ್ಟ್ ಆಗಿಬಿಟ್ಟಿದ್ದೀನಿ. ವೀಡಿಯೋ ಇಲ್ಲಿ ಕಾಣ್ತಾ ಇದೆಯಾ, ಲೈವ್ ಕ್ಯಾಮ್ರಾ ನೋಡಿ. ನಾನೀಗ ಕ್ಯಾಮ್ರಾ ನನ್ನ ಮುಖಕ್ಕೆ ಹಿಡಿತೀನಿ, ಕ್ಯಾಮ್ರಾ ನನ್ನ ಮುಖನ ರೆಕಾರ್ಡ್ ಮಾಡ್ತಾ ಇದೆ. ಸೊ ಹಾಗೆ ನಿಮಗೆ ಯಾವ ಡೇಟ್ಗೆ ಯಾವ ವಿಡಿಯೋ ಬೇಕು, ಇವಾಗ ಸಪೋಸ್ ನನಗೆ ಒಂದು ದಿವಸ ಹಿಂದೆ ನನಗೇನೋ ಇನ್ಸಿಡೆಂಟ್ ಆಗಿತ್ತು, ಆ ವಿಡಿಯೋ ಬೇಕು ಅಂತೇಳಿದ್ರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಗುತ್ತೆ. ಯಾಕಂದರೆ ಇದು ನಾನು ಇವತ್ತು ಫಸ್ಟ್ ಡೇ ಇದು ಮಾಡ್ತಾ ಇರೋದ್ರಿಂದ ಯಾವುದು ವೀಡಿಯೋ ಇಲ್ಲದೆ ಇರೋ ಕಾರಣಕ್ಕೆ ಒಂದನೇ ಡೇಟ್ ಅಷ್ಟೇ ತೋರಿಸ್ತಾ ಇದೆ. ಒಂದು ಡೇಟಲ್ಲಿ ಅಂದರೆ ಇವತ್ತಿನ ಡೇಟಲ್ಲಿ ಯಾವ್ದು ವೀಡಿಯೋ ನಾನು ಮಾಡಿದ್ದೀನಿ ಸಾರಿ ಇದೆಲ್ಲ ಇಷ್ಟು ಲಿಸ್ಟ್ ಸಿಗುತ್ತೆ ನಿಮಗೆ. ಟೈಮ್ ಲ್ಯಾಪ್ಸ್ ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ. ರೀಸೆಂಟ್ದು ಬೇಕಾ, ನಿನ್ನೆದು ಟೈಮ್ ಲ್ಯಾಪ್ಸ್ ವೀಡಿಯೋ ಬೇಕಾ, ಯಾಕಂದರೆ 5 hours 6 hours ಎಲ್ಲ ನಿಮ್ಗೆ ವೀಡಿಯೋ ಮಾಡ್ಕೊಂಡಿರ್ತೀರ ಅಂತ ಮಾಡ್ಕೊಳ್ಳಿ. ನಿನಗೆ ನಿನ್ನೆದು ಬೇಕು ಅಂದರೆ ನಿನ್ನೆ ಯಾವುದು ನನ್ನ ಫುಟೇಜ್ ಇಲ್ಲ, ಬಟ್ ಇವತ್ತಿದೆ, ಇವತ್ತಿದ್ದು ಮಾಡ್ತೀನಿ ನೋಡಿ, ರೀಸೆಂಟ್ ಫುಟೇಜ್. ಸೊ ಸಾರಿ ನಾಟ್ ಇನಫ್ ಇಮೇಜಸ್ ಆರ್ ಜನರೇಟ್ ಟೈಮ್ ಲ್ಯಾಪ್ಸ್ ವಿಡಿಯೋ. ಸೊ ಯಾಕಂದರೆ ನಾನು ಯಾವುದೂ ವೀಡಿಯೋಸ್ನೇ ಮಾಡಿಲ್ಲ, ಸೊ ಅದಕ್ಕೋಸ್ಕರ ನಾಟ್ ಇನಫ್ ಫುಟೇಜ್ ಅಂತ ತೋರಿಸ್ತಾ ಇದೆ. ನಮ್ಮ ಫುಟೇಜ್ ಮಾಡಿದ ತಕ್ಷಣ ನಾನು ಬೇಕಾದರೆ ಇದನ್ನು ಟೈಮ್ ಲ್ಯಾಪ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಸೊ ಇವಾಗ ನಾವು ಹೀರೋ ಡ್ಯಾಶ್ ಕ್ಯಾಮ್ ಪ್ರೋ ಎಕ್ಸ್ನ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಕ್ಯೂಬೋ ಅವ್ರದ್ದು ಇನ್ಸ್ಟಾಲ್ ಮತ್ತೆ ನೋಡ್ಬೋದು, ಅಟ್ಯಾಚ್ ಕೂಡ ಮಾಡಿಸ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡಿಸ್ಪ್ಲೇಲಿ ಕೂಡ ನೋಡ್ಬೋದು ಯಾವ ಥರ ಕ್ಲಾರಿಟಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಾ ಕಾರ್ ಮೂಮೆಂಟಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲಿ ಕಂಪ್ಲೀಟ್ ರೋಡ್ ಕ್ಯಾಪ್ಚರ್ ಆಗ್ತಾ ಇದೆ ನೋಡ್ಬೋದು ನೀವು. ಕಂಪ್ಲೀಟ್ ನಂದು ರೋಡ್ ಏನಿದೆ ಅದು ಕ್ಯಾಪ್ಚರ್ ಆಗ್ತಾ ಇದೆ. ಸಪೋಸ್ ನಿಮ್ಗೆ ಈ ಕ್ಯಾಮ್ರಾ ನಮಗೆ ಫ್ರಂಟ್ ಬೇಡ, ನಮಗೆ ಕ್ಯಾಬಿನ್ ಬೇಕು ಅಂದ್ರೂ ಕ್ಯಾಬಿನ್ಗೆ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನನಗೆ ಫ್ರಂಟ್ ಅಷ್ಟೇ ಬೇಕಾಗಿರೋದು. ಫ್ರಂಟ್ ನೋಡಿ ಇಷ್ಟು ನಿಮಗೆ ಯಾವ ಆ್ಯಂಗಲ್ಗೆ ಬೇಕಾದ್ರೂ ಸೆಟ್ ಮಾಡ್ಕೊಬೋದು. ಈಗ ಕಂಪ್ಲೀಟ್ ನಮ್ಮ ಹುಡ್ಡು ಎಲ್ಲ ಕಾಣಿಸ್ತಾ ಇದೆ, ನನ್ನ ಕಾರ್ ಹುಡ್ ಎಲ್ಲ ಕಾಣಿಸ್ತಾ ಇದೆ. ನಿಮ್ಗೆ ಅಲ್ಲಿ ಬರ್ತಾ ಇದೆಯಲ್ಲೋ ಗೊತ್ತಾಗ್ತಿಲ್ಲ. ಇದು ಪ್ಯೂರ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್. ಮತ್ತು ಇದರಲ್ಲಿ ನಿಮಗೆ ಫುಲ್ HD ಅಲ್ಲಿ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಬೋದು. ವಿತ್ 3 MP ಕ್ಯಾಮ್ರಾ ಸೆನ್ಸಸ್ ಬರುತ್ತೆ. ಮತ್ತು ವೈಡ್ ಡೈನಾಮಿಕ್ ರೇಂಜ್ ಕೂಡ ಇರುತ್ತೆ, ಸೂಪರ್ ನೈಟ್ ವಿಷನ್ ಜೊತೆಗೆ. ಮತ್ತು ನೈಟೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಫುಟೇಜ್ ಯಾವ ಥರ ಕಾಣಿಸ್ತಿದೆ ನಿಮಗೆ ಗೊತ್ತಾಗ್ತದೆ. ಮತ್ತು 120 ಡಿಗ್ರಿ ವೈಡ್ ಆ್ಯಂಗಲ್ ವ್ಯೂಸ್ ಸಮೇತ ಬರುತ್ತೆ ವಿತ್ 1 TB ಸ್ಟೋರೇಜ್. ನಾನು ಆವಾಗಲೇ ಹೇಳ್ದಂಗೆ ನಂಬರ್ ಪ್ಲೇಟ್ ರೀಡಬಿಲಿಟಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ವೆರಿ ಗುಡ್ ಅಂತಲೇ ಹೇಳ್ಬೋದು. ಎಮರ್ಜೆನ್ಸಿ ಇವೆಂಟ್ ರೆಕಾರ್ಡಿಂಗ್ ಎಲ್ಲ ಇದೆ ಇದರಲ್ಲಿ. ಏನಂತ ಹೇಳಿದ್ರೆ ಎಮರ್ಜೆನ್ಸಿಲಿ ನಿಮ್ಗೇನೋ ಒಂದು ಆಕ್ಸಿಡೆಂಟ್ ಏನೋ ಆಯಿತು ಅಂದಾಗ ಅದು ಇಮಿಡಿಯೇಟ್ ಕ್ಯಾಪ್ಚರ್ ಮಾಡುತ್ತೆ. ಆ ಒಂದು ಸಡನ್ ಜಾಲ್ಟ್ನ ಏನಿದೆ ಬರುತ್ತೆ ಅದನ್ನು ಕ್ಯಾಪ್ಚರ್ ಮಾಡಿಬಿಡುತ್ತೆ ಈ ಕ್ಯಾಮ್ರಾ. ಸೊ ಹಾಗೆ ಇದರಲ್ಲಿ ಸೂಪರ್ ಕೆಪಾಸಿಟರ್ ಕೂಡ ಇದೆ. ಈಗ ಲಿಥಿಯಂ ಅಯಾನ್ ಬ್ಯಾಟ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಅದು ಬರ್ನ್ಔಟ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಇದು ತುಂಬಾನೇ ಕಂಪ್ಲೀಟ್ಲಿ ಸೇಫ್ ಅಂತ ಅನ್ಬೋದು. ವಿದೌಟ್ ಎನಿ ಡಿಫಿಕಲ್ಟೀಸ್ ನಿಮಗೆ ಅದು ರೆಕಾರ್ಡ್ ಮಾಡಿಕೊಡುತ್ತೆ ಅಂತ ಅನ್ಬೋದು.